ನಮ್ಮ ಜೀವನದಲ್ಲಿ ಶಾಂತಿ ಇಲ್ಲದಾಗ, ಮನಸ್ಸು ಅಶಾಂತವಾಗಿರುವಾಗ ಒಂದು ಚಿಕ್ಕ ಪದ ನಮ್ಮನ್ನು ಉಳಿಸಬಹುದು. ಅದು ಕೃಷ್ಣ ಎಂಬ ನಾಮ. ಇಂದು ನಮ್ಮ ಮನಸ್ಸು ಯಾವಾಗಲೂ ಭಯ, ಕೋಪ, ಹೋಲಿಕೆ, ಒತ್ತಡದಿಂದ ತುಂಬಿರುತ್ತದೆ. ಹೊರಗಿನ ಜಗತ್ತನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಮನಸ್ಸನ್ನು ಬದಲಾಯಿಸುವ ಶಕ್ತಿ ನಮ್ಮ ಕೈಯಲ್ಲಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಮನಸ್ಸು ಎಲ್ಲೆಡೆ ಓಡಿದರೂ ಅದನ್ನು ಮತ್ತೆ ಮತ್ತೆ ನನ್ನಲ್ಲಿ ನೆಟ್ಟಗೆ ಇಡು. ನಾಮಸ್ಮರಣೆ ಅಂದರೆ ದೇವರನ್ನು ಕರೆಯುವುದು ಮಾತ್ರವಲ್ಲ, ಮನಸ್ಸಿಗೆ ವಿರಾಮ ಕೊಡುವ ಸಾಧನ. ಕೃಷ್ಣ ಕೃಷ್ಣ ಎಂದು ನೆನಪಿಸಿದಾಗ ನಮ್ಮ ಉಸಿರು ಶಾಂತವಾಗುತ್ತದೆ, ಹೃದಯ ಲಘುವಾಗುತ್ತದೆ, ಒಂಟಿತನ ಕರಗುತ್ತದೆ. ಯಾವಾಗ ಕಷ್ಟ ಬರುತ್ತದೋ, ಯಾವಾಗ ಉತ್ತರ ಸಿಗುವುದಿಲ್ಲವೋ ಅಂದಾಗ ಒಂದು ಸಲ ಹೇಳಿ ನೋಡಿ, ಹರೇ ಕೃಷ್ಣ. ಮನಸ್ಸಿಗೆ ಶಾಂತಿ, ಜೀವನಕ್ಕೆ ದಾರಿ. ಹರೇ ಕೃಷ್ಣ.